ದೋಸೆ ಬೇಕಾ ಇಡ್ಲಿ ಬೇಕಾ? ದೋಸೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಆಚೆಯಿಂದ ತಿಂಡಿ ತರಿಸ್ಕೊಂಡಿದ್ವಿ. ಮತ್ತು ಶ್ರೇಯಾನ್ಗೆ ಇಡ್ಲಿ ಮತ್ತು ನನಗೆ ದೋಸೆ ಅಂತ ತರಿಸಿದ್ದೆ. ಬಟ್ ಅವನು ಇಲ್ಲ ನಂಗೆ ದೋಸೆ ಬೇಕು ಅಂದ. ಸರಿ ಅಂದ್ಬಿಟ್ಟು ಅವನಿಗೆ ದೋಸೆ ಹಾಕ್ಕೊಟ್ಟಿದ್ದೀನಿ. 1-2 ಡೇಸ್ ಬ್ಯಾಕ್ ಏನೋ ನಾನು ಸ್ವಲ್ಪ ವಾಕಿಂಗ್ಗೆ ಅಂತ ಹೋದಾಗ ಮಾತಾಡ್ತಾ ಇದ್ದೆ. ಮಾತಾಡ್ಬೇಕಾದ್ರೆ ಸ್ವಲ್ಪ ಡಸ್ಟ್ ಹೋದಂಗೆ ಆಯಿತು. ಕೆಮ್ಮು ಬಂದುಬಿಡ್ತು ಸಡನ್ನಾಗಿ. ಸರಿ ಹೋಗುತ್ತೆ ಬಿಡು ಅಂದ್ಬಿಟ್ಟು ಬರೀ ಸಾಲ್ಟ್ ವಾಟರಲ್ಲಿ ಗಾರ್ಗಲ್ ಮಾಡ್ತಾ ಇದ್ದೆ. ಕಮ್ಮಿ ಕೂಡ ಆಗಿತ್ತು. ಸೊ ಕಮ್ಮಿ ಆಗುತ್ತೆ ಬಿಡೋ ಅಂತ ಅನ್ನೋ ಅಷ್ಟೊತ್ತಿಗೆ ಪೂರ್ತಿ ಎತ್ತಾಕ್ಬಿಡ್ತು. ಫುಲ್ಲು ಗಂಟ್ಲೆಲ್ಲ ನೋವಾಗೋಯ್ತು. ಎಷ್ಟು ನೋವಾಯಿತು ಅಂದರೆ ಗಂಟ್ಲು ನೋವಿಗೆ ನನಗೆ ಫುಲ್ಲು ಜ್ವರ, ಮೈಕೈ ನೋವು ಎಲ್ಲ ಬಂದುಬಿಡ್ತು. ಎದ್ದೊಳಕ್ಕೂ ಆಗಲಿಲ್ಲ, ಅಷ್ಟು ಕಷ್ಟ ಆಗೋಯಿತು. ಒಂದು ದಿನ ಮನೆಯಲ್ಲಿ ಕೆಲಸ ಮಾಡಿಲ್ಲ ಅಂದರೆ ಹೇಗಾಗುತ್ತೆ ಅಂತ ನಿಮಗೆಲ್ಲ ಗೊತ್ತು. ಅದು ಮಗು ಇರೋ ಮನೆ ಅಂದರೆ ಎಷ್ಟು ಕೆಲಸ ಇರುತ್ತೆ, ಎಷ್ಟು ಆಟ ಆಡ್ತಾ ಇರ್ತಾರೆ, ದಿನ ಕ್ಲೀನ್ ಮಾಡಬೇಕಾಗತ್ತೆ. ಬಟ್ ನನಗೆ ಏನು ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಆವಾಗ ನನಗನ್ಸಿದ್ದೇನಪ್ಪ ಅಂದರೆ ಒಂದು ಹೆಣ್ಣು ಮಗು ಒಂದು ಮನೆಯನ್ನು ನಿಭಾಯಿಸೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಅವಳಿಗೆ ಇರುತ್ತೆ ಅನ್ನೋದು ನನಗೆ ಅರ್ಥ ಆಯಿತು. ತನಗೆ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನೋವಿರಲಿ, ಎಲ್ಲದನ್ನು ಒಳಗೆ ನುಂಗ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಮತ್ತೆ ಅದೇ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತಾರೆ ಒಬ್ಬರು ಹೆಣ್ಮಗಳು. ಕೆಲವರು ಸಿಂಪಲ್ಲಾಗಿ ಕೇಳ್ಬಿಡ್ತಾರೆ, ಮನೇಲಿ ಏನು ಮಾಡ್ತಿರ್ತೀಯ, ಬೇಜಾರಾಗಲ್ವಾ ಅಂತ. ನನಗಂತೂ ಶ್ರೇಯಾನ್ ನೋಡ್ಕೊಳ್ಳೋದ್ರಲ್ಲಿ, ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲೇ, ಮನೆ ಕೆಲಸ ಮಾಡ್ಕೊಳ್ಳೋದ್ರಲ್ಲೇ ನನಗೆ ಸಮಯ ಕಳೆದೋಗುತ್ತೆ. ಯಾವ ರೀತಿ ಬೆಳಗ್ಗೆ ಆಗುತ್ತೆ, ಯಾವ ರೀತಿ ರಾತ್ರಿ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನೀವು ಯಾವಾಗ ನಿಮ್ಮ ಟೈಮನ್ನು ನಿಮ್ಮ ಮಕ್ಕಳಿಗೆ, ಮನೆಗೆ ಅಂತ ಮೀಸಲಿಡ್ತೀರೋ ಟೈಮ್ ಹೋಗೋದು ನಿಮಗೆ ಗೊತ್ತೇ ಆಗೋದಿಲ್ಲ. ನೀವು ಯಾವಾಗ ಅಯ್ಯೋ ಇದೆಲ್ಲ ಮಾಡಬೇಕಾ, ಇದೆಲ್ಲ ನನ್ನ ಮೇಲೆ ಹೇಳ್ತಾರಾ ಅಂತ ನಿಮಗೆ ಅನಿಸುತ್ತೆ, ಆವಾಗ ಸಮಯ ಹೋಗೋದೇ ಇಲ್ಲ. ಆ ರೀತಿ ಆಗುತ್ತೆ. ಅದಕ್ಕೆ ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಖುಷಿನ ಕಾಣಿ. ಅದರಿಂದನೇ ನಿಮ್ಮ ಜೀವನ ಸಂತೋಷ ಆಗುತ್ತೆ, ಹಗುರ ಆಗುತ್ತೆ. ಅದಾದಮೇಲೆ ಹಾಸ್ಪಿಟಲಿಗೆ ಕೂಡ ಕರ್ಕೊಂಡೋಗಿ ಬಂದರು ಅನಿತ್ತು. ಸೊ ರಜಾ ಹಾಕಿದ್ರು ಅವರು ನನ್ನ ಹಾಸ್ಪಿಟಲಿಗೆ ಕರ್ಕೊಂಡೋಗೋಕ್ಕೆ ಅಂತಲೇ. ಆಮೇಲೆ ಹೋಗಿ ಬಂದಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ಸ್ವಲ್ಪ ಅಲರ್ಜಿಕ್ ರಿಯಾಕ್ಷನ್ ಥರ ಆಗಿದೆ ಅಂತ ಅಂದರು. ನಾವು ಅಂದ್ಕೊಂಡ್ವಿ ಮೋಸ್ಟ್ಲಿ ಚಳಿ ಇದೆಯಲ್ವ, ಚಳಿಗೆ ಮೋಸ್ಟ್ಲಿ ಗಂಟ್ಲು ನೋವು ಬಂದಿದೆ ಅಂತ. ಆದರೆ ಚಳಿಗೂ ಬಂದಿಲ್ಲ, ಅಲ್ಸರ್ಸು ಆಗಿಲ್ಲ, ಸ್ವಲ್ಪ ಅಲರ್ಜಿಕ್ ರಿಯಾಕ್ಷನ್ಸ್ ಆಗಿ ಫುಲ್ ರೆಡ್ನೆಸ್ ಆಗಿದೆ, ಅದಕ್ಕೆ ನಿಮಗೆ ತೊಂದರೆ ಆಗಿದೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು ಮತ್ತು ಗಾರ್ಗಲ್ಗೆ ಸಲ್ಯೂಷನ್ ಎಲ್ಲ ಕೊಟ್ಟಿದ್ರು. ಅದನ್ನೆಲ್ಲ ತೊಗೊಂಡು ವಾಪಸ್ ಮನೆಗೆ ಬಂದ್ವಿ. ಸೊ ನಮ್ಗೆ ಎಷ್ಟೇ ನೋವಿದ್ರೂ ನಾವು ಮೊದಲು ಯೋಚನೆ ಮಾಡೋದು ಅಡುಗೆ ತಿಂಡಿ ಅಂತ. ಸೊ ಶ್ರೇಯಾನ್ಗೆ ಸಿಂಪಲ್ಲಾಗಿ ನಾನು ಎಗ್ ರೈಸ್ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೆ. ಸೊ ಅನ್ನ ಎಲ್ಲ ಇತ್ತಲ್ಲ, ಅದಕ್ಕೆ ಮತ್ತು ಎಗ್ ರೈಸ್ ನಾನು ಸಿಂಪಲ್ಲಾಗಿ ಮಾಡ್ತೀನಿ. ತುಂಬ ಖಾರ ಮಸಾಲೆ ಎಲ್ಲ ಹಾಕ್ದಂಗೆ ಅವನಿಗೆ ಇಷ್ಟ ಆಗೋ ಥರ ಮಾಡ್ತೀನಿ. ಅವ್ನು ಫಸ್ಟು ಬಾಯ್ಲ್ಡ್ ಎಗ್ ತಿಂತಾನೇ ಇರಲಿಲ್ಲ. ಬರೀ ಈ ಥರ ಸ್ಕ್ರ್ಯಾಂಬಲ್ಡ್ ಎಗ್ಸು ಅಥವಾ ಮೊಟ್ಟೆ ಪಡ್ಡು ಆ ಥರ ಮಾಡಿಕೊಟ್ರೆ ತಿಂತಾಯಿದ್ದ. ಬಾಯ್ಲ್ಡ್ ಎಗ್ ಯಾಕೋ ಅವನು ಇಷ್ಟನೇ ಪಡ್ತಾ ಇರಲಿಲ್ಲ. ಸೊ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಇವತ್ತು ಅದಕ್ಕೂ ಒಂದು ಸಲ್ಯೂಷನ್ ಕಂಡುಹಿಡ್ಕೊಂಡು ಒಂದು 2 ವೀಕ್ಸಿಂದ ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಅದು ಹೆಂಗೆ ನೀವು ಕೂಡ ನಿಮ್ಮ ಮಕ್ಳಿಗೆ ಇಂಪ್ಲಿಮೆಂಟ್ ಮಾಡ್ಕೋಬೋದು ಅಂತ ನಾನು ಮುಂದಿನ ಇದರಲ್ಲಿ ನಾನು ತೋರಿಸ್ಕೊಡ್ತೀನಿ, ಅದನ್ನು ಕೂಡ ನೋಡಿ. ಇವಾಗ ಸದ್ಯಕ್ಕೆ ನಾನು ಎಗ್ ರೈಸ್ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ, ಹಾಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊತೀನಿ. ಮಗುಗೋಸ್ಕರ ಅಲ್ವಾ, ಅದಕ್ಕೆ ತುಪ್ಪನ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ಕರಿಬೇವಿನ ಸೊಪ್ಪಿದ್ರೆ ಒಳ್ಳೆಯದಲ್ವ, ಅದಕ್ಕೆ ಜಾಸ್ತಿ ಹಾಕ್ಕೊತೀನಿ. ಹಾಗೆ 1ರಿಂದ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತೀನಿ. ಅವ್ನಿಗೊಬ್ಬಂಗೆ ಆದರೆ ಅರ್ಧ ಈರುಳ್ಳಿ ಸಾಕಾಗುತ್ತೆ. ಅಷ್ಟನ್ನು ಕಟ್ ಮಾಡಿ ಅದೆರಡನ್ನೂ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಮತ್ತು 1/4 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಏನು ಇಲ್ದಲೇ ಸಪ್ಪೆ ಕೊಡೋಕ್ಕೂ ಮಕ್ಳಿಗಾಗಲ್ಲ, ಅವ್ರಿಗೂ ತಿನ್ಬೇಕಾದ್ರೆ ಟೇಸ್ಟಿ ಅನ್ನಿಸ್ಬೇಕಲ್ವ, ಅದಕ್ಕೋಸ್ಕರ. ಆಮೇಲೆ ಒಂದು ಅರ್ಧ ಕ್ಯಾರೆಟ್ನ ನೀಟಾಗಿ ವಾಶ್ ಮಾಡಿ ಚೆನ್ನಾಗಿ ಅದನ್ನು ತುರ್ಕೊಂಡು
ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 1/4 ಟೀ ಸ್ಪೂನಷ್ಟು ಖಾರದ ಪುಡಿ, ಇಲ್ಲಾಂದರೆ ನೀವು ಒಂದು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ಒಂದು ಚಿಟಿಕೆ ಅಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಹಸಿ ಮಸಾಲೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಾದಮೇಲೆ 2 ಮೊಟ್ಟೆನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಸ್ಕ್ರ್ಯಾಂಬಲ್ಡ್ ಎಗ್ಸ್ ಥರ ಆಗುತ್ತೆ, ಆ ಥರ ಮಾಡ್ಕೋಬೋದು. ಬೇಕಿದ್ರೆ ಒಂದು ಚಿಟಿಕೆ ಅರಿಶಿನ ಕೂಡ ನೀವು ಇಲ್ಲಿ ಹಾಕ್ಕೋಬೋದು. ಅದಾದಮೇಲೆ ರೈಸ್ ಇರುತ್ತಲ್ವ, ರೈಸ್ನ ಹಾಕ್ಕೊತಾ ಇದ್ದೀನಿ. ರೈಸ್ನ ಹಾಕ್ಕೊಂಡು ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ಯಾವುದೇ ಥರದ ಸಾಸ್ ಆಗಲಿ ಏನಾಗಲಿ ನಾನು ಉಪಯೋಗಿಸಿಲ್ಲ, ಮಗುಗೆ ಕೊಡೋದಲ್ವ. ಅದೇ ನಾವು ಮಾಡ್ಕೊಳ್ಳೋದಾದರೆ ಫ್ರೈಡ್ ರೈಸ್ ಥರ ಮಾಡ್ಕೋತೀವಿ ಬೇರೆ ಥರ. ಆದರೆ ಮಗುಗೆ ಕೊಡೋದಕ್ಕೆ ನಾನು ಸಾಸ್ ಎಲ್ಲ ಅಷ್ಟು ಉಪಯೋಗಿಸಲ್ಲ. ಸ್ವಲ್ಪ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ನಾನು ಈ ಥರ ಸಿಂಪಲ್ಲಾಗಿ, ಅಂದರೆ ಟೇಸ್ಟಿಯಾಗಿ ಇರುತ್ತೆ, ಮೈಲ್ಡಾಗಿ ಸ್ಪೈಸಿ ಇರುತ್ತೆ, ಜಾಸ್ತಿ ಸ್ಪೈಸಿ ಎಲ್ಲ ಇರಲ್ಲ, ಮಕ್ಕಳು ತಿನ್ನೋ ಥರ ಇರುತ್ತೆ, ರುಚಿಯಾಗಿರುತ್ತೆ. ಈ ಥರ ಮಾಡಿಕೊಟ್ರೆ ಮಕ್ಕಳು ಆರಾಮಾಗಿ ತಿಂತಾರೆ. ನೀವು ಮೊಟ್ಟೆನೇ ಸಪ್ರೇಟಾಗಿ ಕೊಡಬೇಕಂತ ಏನಿಲ್ಲ, ಅನ್ನದ ಜೊತೆ ಈ ಥರ ಮೊಟ್ಟೆ ಹುರಿದು ಕೂಡ ನೀವು ಕೊಡ್ಬೋದು. ಇದು ಕೂಡ ಟೇಸ್ಟಿಯಾಗಿರುತ್ತೆ. ಶ್ರೇಯಾನಿಗಂತೂ ಇದು ತುಂಬಾ ಇಷ್ಟ. ಶ್ರೇಯಾನ್ ಚಿಕ್ಕವರಿದ್ದಾಗಿಂದನೂ ನಾನು ಯಾವಾಗ ನಾನ್ ವೆಜ್ ಎಲ್ಲ ಸ್ಟಾರ್ಟ್ ಮಾಡಿದೆ, ಮೊಟ್ಟೆ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ, ರೈಸ್ ಎಲ್ಲ ಯಾವಾಗ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗಲಿಂದ ಕೂಡ ನಾನು ಇದನ್ನು ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಸಾಫ್ಟಾಗಿ ಮಾಡ್ತಾಯಿದ್ದೆ, ಇವಾಗ ನಾರ್ಮಲ್ ರೈಸ್, ಕುಕ್ಡ್ ರೈಸಲ್ಲಿ ನಾನು ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಈ ರೀತಿ ಕೊಡೋದ್ರಿಂದ ಪ್ರೋಟೀನ್ ಕೂಡ ಸಿಕ್ತಂಗೆ ಆಗುತ್ತೆ, ಹಾಗೆ ಕಾರ್ಬೋಹೈಡ್ರೇಟ್ಸ್ ಕೂಡ ಕೊಟ್ಟಂಗಾಗುತ್ತೆ. ಮತ್ತು ಕ್ಯಾರೆಟು ಮತ್ತು ಎಲ್ಲ ಕೊಟ್ಟಿರ್ತೀವಲ್ಲ, ಅದು ಕೂಡ ಎಲ್ಲ ಒಳ್ಳೆಯದಾಗುತ್ತೆ. ತರಕಾರಿ ಕೂಡ ಕೊಟ್ಟಂಗಾಗುತ್ತೆ. ಬೇಕೆಂದರೆ ಮಿಕ್ಸ್ಡ್ ವೆಜಿಟೇಬಲ್ಸ್ ಕೂಡ ನೀವು ಇದಕ್ಕೆ ಹಾಕ್ಕೋಬೋದು. ಶ್ರೇಯಾನಿಗೆ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತ. ಏನು ತೊಗೊಂಬರ್ತೀಯಾ? ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ, ಚಿಲ್ಲೀಸ್, ಮೆಣಸಿನ್ಕಾಯಿ ತಗೊಂಬರೋಣ, ಕಿತ್ಕೊಂಬರೋಣ. ಎಲ್ಲಿದೆ ಚಪ್ಪಲಿ? ತಡಿ, ನಾನು ಚಪ್ಪಲಿ ಹಾಕ್ಕೊಳ್ಳ. ಎಲ್ಲಿಟ್ಟು ಬರ್ತೀಯ? ಇನ್ನೂ ಟೊಮೆಟೊ ಬೇಕಾ? ಸಾಕು ನಡಿ, ಅಷ್ಟು ಹಣ್ಣಾಗಲಿ. ಏನಪ್ಪ? ಇಲ್ಲೇ ಮನೆ ಪಕ್ಕ 1-2-3 ಟೊಮೆಟೊ ಗಿಡ ಹಾಗೆ 1-2 ಮೆಣಸಿನ್ಕಾಯಿ ಗಿಡ ಬೆಳೆದಿತ್ತು. ಅದರಲ್ಲೇ ಟೊಮೆಟೊ ಕಿತ್ಕೊಬರೋಣ ಅಂತ ಹೋದ್ವಿ. ಒಂದು ಹಣ್ಣಾಗಿತ್ತು. ಸೊ ಮಿಕ್ಕಿದ್ದು ಹಣ್ಣು ಆಗುತ್ತೆ ಅಂತ ಕಿತ್ಕೊಂಬಂದಿದ್ದೀವಿ, ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಆದರೆ ಅದು ಕಿತ್ಕೊಂಬಂದಮೇಲೆ ನೋಡಿದಾಗ ಗೊತ್ತಾಯಿತು ಆ ಹಣ್ಣಾಗಿತ್ತಲ್ಲ ಅದೆಲ್ಲ ಸ್ವಲ್ಪ ಹುಳ ಆಗಿತ್ತು ಅಂತ. ಸರಿ ಅಂದ್ಬಿಟ್ಟು ಹುಳ ಆಗಿದ್ದನ್ನೆಲ್ಲ ಸ್ವಲ್ಪ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ನೋಡಿದೆ. ಹಣ್ಣಾಗಿದ್ದಿದ್ದು ಕೂಡ ಹುಳ ಆಗಿತ್ತು. ಹುಳ ಆಗಿದ್ದಿದ್ದೆಲ್ಲ ತೆಗೆದು ಬಿಡೋಣ ಅಂತ ನೋಡಿದೆ. ಒಂದು 3 ಕಾಯಿ ಹುಳ ಆಗಿತ್ತು. ಅದರಲ್ಲೇ ಹಣ್ಣಾಗಲಿ ಅಂತ ಬಿಟ್ಟರೆ ನೋಡಿ ಈ ಥರ ಹುಳ ಆಗಿಬಿಡುತ್ತೆ. ಸರಿ ಬೇಗ ಆಯಿತು ಅಂತ ಕಿತ್ಕೊಂಬಂದರೆ ಅದು ಹಣ್ಣಾಗುತ್ತೋ ಹೆಂಗೋ ಇನ್ನೂ ನಮಗೆ ಗೊತ್ತಿಲ್ಲ. ಸೊ ಮೆಣಸಿನ್ಕಾಯಿ ಮೊನ್ನೆ ಬೇರೆ ಒಂದು ಸ್ವಲ್ಪ ಜಾಸ್ತಿನೇ ಬಿಟ್ಟಿತ್ತು, 1/4 kg ಅಷ್ಟು ಮೆಣಸಿನ್ಕಾಯಿ ಬಿಟ್ಟಿತ್ತು, ಅಷ್ಟನ್ನು ಕಿತ್ಕೊಬಂದಿದ್ವಿ. ಇವತ್ತು ಒಂದು 4 ಮೆಣಸಿನ್ಕಾಯಿ ಬಿಟ್ಟಿದೆ ಅಷ್ಟೇ, ಅದು ಎಲ್ಲ ಚಿಕ್ಕ ಚಿಕ್ಕದಾಗಿದೆ. ಈ 3 ಹುಳ ಆಗಿದ್ದಿದ್ದು ಏನಿದೆ ಅದನ್ನು ತೊಗೊಂಡೋಗಿ ಅಲ್ಲೇ ಹಾಕ್ತೀನಿ. ಬಂದರೆ ಬೇರೆ ಗಿಡಗಳು ಹುಟ್ಕೊಳ್ಳುತ್ತೆ. ಮಿಕ್ಕಿದ್ದು ನೋಡೋಣ, ಹಾಗೆ ಇಟ್ಟಿರ್ತೀನಿ. ಹಣ್ಣಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಐಡಿಯಾ ಇದ್ದರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಇನ್ನೂ ಸ್ವಲ್ಪ ದಿನ ಬಿಟ್ಟಬೇಕಿತ್ತ ಏನೋ ನಮಗೂ ಸರಿ ಗೊತ್ತಿಲ್ಲ. ಆದರೂ ಕಾಯಿನೇ ಕಿತ್ಕೊಂಡ್ಬಂದಿದ್ದೀನಿ. ಬರುತ್ತೆ ಶಕ್ತಿ ಬರುತ್ತಾ? ನಿಂಗೆ ಇಷ್ಟನಾ ಮೊಟ್ಟೆ ಅಂದರೆ? ಊಟ ತಿಂದರೆ ಶಕ್ತಿ ಬರುತ್ತಾ? ಊಟ ಮೊಟ್ಟೆ ತಿಂದರೆ ಶಕ್ತಿ ಬರುತ್ತಾ? ಸರಿ, ನೀನೇ ಬಿಡಿಸ್ತಾ ಇದ್ದೀಯಾ ಕಂದ? ನಿಂಗೆ ಮೊಟ್ಟೆ ಬಿಡ್ಸಕ್ಕೆ ಬರುತ್ತಾ?
ನಾನಿದು ಬಿಡಿಸ್ದೆ, ನಾನಿದು ಬಿಡಿಸಿದ್ದೀನಿ. ನೀನು ಬಿಡಿಸು, ನೀನು ಬಿಡಿಸ್ಬಿಟ್ಟು ನೀನೇ ತಿನ್ಬೇಕಾಯ್ತಾ. ಮಕ್ಕಳು ಬಾಯ್ಲ್ಡ್ ಎಗ್ ತಿನ್ನಲ್ಲ, ಹಠ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಾನೇನು ಮಾಡಿದೆ ಅದಕ್ಕೆ ಅಂತ, ಶ್ರೇಯಾನ್ ಕೂಡ ಬಾಯ್ಲ್ಡ್ ಎಗ್ ಒಂಚೂರು ತಿಂತಾ ಇರಲಿಲ್ಲ, ವೈಟು ತಿಂತಿರಲಿಲ್ಲ, ಎಲ್ಲೋನೂ ತಿಂತಾ ಇರಲಿಲ್ಲ. ನನಗಂತೂ ತುಂಬ ಸತಿ ಟ್ರೈ ಮಾಡಿ ಸಾಕಾಗೋಯ್ತು. ಸ್ಕ್ರ್ಯಾಂಬಲ್ಡ್ ಎಗ್ಸ್ ಅಥವಾ ಆಮ್ಲೆಟ್ ಹಾಕ್ಕೊಟ್ರೆ ತಿಂತಾರೆ, ಬಾಯ್ಲ್ಡ್ ಎಗ್ ತಿಂತಾ ಇರಲಿಲ್ಲ. ಸೊ ಏನು ಮಾಡೋದಂತ ಯೋಚನೆ ಮಾಡಿ ಆಮೇಲೆ ಬೇಯಿಸಿದಾದ್ಮೇಲೆ ತಣ್ಣಗಾದ್ಮೇಲೆ ಮೊಟ್ಟೆನ ಅವ್ರಿಗೆ ಕೊಟ್ಟೆ. ನೀನೇ ಇದನ್ನು ಸುಲಿಯಪ್ಪ, ನೋಡು ಈ ಥರ ಸುಲಿಬೇಕು ಅಂತ ಎಲ್ಲ ತೋರಿಸ್ಕೊಟ್ಟೆ, ಅವ್ರಿಗೆ ಕೊಟ್ಟೆ. ಸೊ ಆವಾಗ ಅವ್ರಿಗೆ ಅದೇನೋ ಒಂಥರ ಆ್ಯಕ್ಟಿವಿಟಿ ಅನ್ನಿಸ್ತು. ಆ್ಯಕ್ಟಿವಿಟಿ ಅನ್ನಿಸಿದ ಮೇಲೆ ಅದನ್ನೆಲ್ಲ ಸುಲಿದ್ಬಿಟ್ಟು ಅವರೇ ಇಷ್ಟಪಟ್ಟು ತಿಂದರು ಅದನ್ನು. ನಿಮ್ಮ ಮಕ್ಕಳು ಏನಾದರೂ ಮೊಟ್ಟೆ ತಿಂತಾ ಇಲ್ಲ ಬಾಯ್ಲ್ಡ್ ಎಗ್ ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ. ಅವ್ರ ಕೈಲೇ ಸಿಪ್ಪೆ ಸುಲಿಯೋಕೆ ಕೊಟ್ಬಿಟ್ಟು, ವಾವ್ ನೀನೇ ಸುಲ್ದ ಪುಟ್ಟ, ಇವಾಗ ನೀನೇ ತಿನ್ನು ನೋಡೋಣ ಅಂತ ಹೇಳ್ಬಿಟ್ಟು ತಿನ್ಸೋಕ್ಕೆ ಟ್ರೈ ಮಾಡಿ ತಿನ್ಬೋದೇನೋ. ಇದು ನನ್ನ ಕೇಸಲ್ಲಿ ವರ್ಕ್ ಆಯಿತು, ಬೇರೆಯವ್ರ ಕೇಸಲ್ಲಿ ಗೊತ್ತಿಲ್ಲ. ಬಟ್ ನಾನು ಟ್ರೈ ಮಾಡಿದ್ದೀನಿ, ಇದು ವರ್ಕ್ ಆಯಿತು ಅಂದರೆ ನಿಮ್ಮ ಮಕ್ಕಳು ಕೂಡ ವರ್ಕ್ ಆಗ್ಬೋದು. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗಲೂ ಕೂಡ ಅವ್ರಿಗೆ ಎಲ್ಲೋ ಯೋಕ್ ಏನಿರುತ್ತೆ ಅದು ಇಷ್ಟ ಆಗಲ್ಲ, ಬರೀ ವೈಟ್ ಮಾತ್ರ ತಿನ್ನೋಕ್ಕೆ ಇಷ್ಟಪಡ್ತಾರೆ. ತೆಕ್ಕೊಡ್ತೀನಿ ನಾನು, ತಿನ್ಬಿಡೋದು. ಬರೀ ಒಂದು ಮೊಟ್ಟೆ ಅಲ್ಲ, ಕೆಲವು ಸತಿ 2-3 ಮೊಟ್ಟೆ ಕೂಡ ತಿಂತಾರೆ. ಸೊ ಒಂದು ಸತಿ ಟ್ರೈ ಮಾಡಿ, ಮತ್ತು ಡೈಲಿ ಬೇಸಿಸಲ್ಲಿ ಕೊಡೋಕೆ ಹೋಗ್ಬೇಡಿ. ದಿನ ಬಿಡ್ತೀನ ಅಥವಾ 3 ದಿನಕ್ಕೆ ಒಂದ್ಸತಿ ಆ ಥರ ಮೊಟ್ಟೆನ ಸ್ಟಾರ್ಟಿಂಗಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ಮಕ್ಳಿಗೆ ಇಷ್ಟ ಆದಮೇಲೆ ಅವರೇ ಕೇಳಿ ಇಷ್ಟಪಟ್ಟು ತಿಂತಾರೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.